ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಆದ್ರೂ ಮನೆ ಕೆಲಸ ಮಾಡ್ತೀನಿ. ನನ್ನ ಹೆಂಡತಿ ಹೇಳೋಗಿದ್ದಾಳೆ, ಅವಳು ಬರಕ್ ಮುಂಚೆ ಅವಳು ಬಟ್ಟೆನ ಐರನ್ ಮಾಡ್ಬೇಕಂತೆ, ಅಡಿಗೆ ಮಾಡಿ ತಯಾರಿಟ್ಟಿರ್ಬೇಕಂತೆ, ಅವಳು ಬಂದು ಬಾಗ್ಲು ತಟ್ಟೋಕ್ ಮುಂಚೆ ಬಾಗ್ಲಿಂದನೇ ನಿಂತ್ಕೊಂಡು ಅವಳಿಗೋಸ್ಕರ ಕಾಯ್ತಿರ್ಬೇಕಂತೆ. ಅಲ್ಲ, ಈ ಹೆಂಡತಿರು ಗಂಡಂದಿರನ್ನ ಏನಂತ ಅನ್ಕೊಂಡಿದ್ದಾನೆ? ಇವತ್ತು ತೋರಿಸ್ತೀನಿ, ಇವತ್ತು ನಾನು ಏನಂತ ಅವಳಿಗೆ ತೋರಿಸ್ತೀನಿ. ಇವತ್ತೇ ಲಾಯರಿಗೆ ಕಾಲ್ ಮಾಡಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ. ಎಲ್ಲಿ ನನ್ನ ಫೋನ್? ಹಲೋ, ಲಾಯರ್ ಇದ್ದಾರಾ? ಅವ್ರು ಮಿಸ್ಸಸ್ ಮಾತಾಡ್ತಾ ಇದ್ದೀರಾ? ಲಾಯರ್ ಏನೋ ಲಾಯರ್ ಸೀರೆ ಒಗಿತಾ ಇದ್ದಾರ? ಬಂದ ಮೇಲೂ ಫ್ರೀ ಇಲ್ವಾ? ನಂಗೆ ಗಾಡಿ ಬೇರೆ ಪೋಣಿಸ್ಬೇಕಾ? ಏನಿಲ್ಲ ಮ್ಯಾಮ್, ಏನಿಲ್ಲ ಅಂಥದ್ದೇನಿಲ್ಲ, ಸುಮ್ಮನೆ ಯೋಗಕ್ಷೇಮ ವಿಚಾರಿಸೋಣ ಅಂತ ಕಾಲ್ ಮಾಡಿದ್ದೆ. ಅಷ್ಟು ದೊಡ್ಡ ಕ್ರಿಮಿನಲ್ ಲಾಯರ್ ಹೆಂಡತಿ ಸೀರೆ ಒಗಿತಿರ್ಬೇಕಾರೆ ಆಫ್ಟರ್ ಆಲ್ ಕಾಮನ್ ಮ್ಯಾಮ್. ನಾನು ಹೆಂಡತಿ ಬಟ್ಟೆ ಐರನ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ, ಮಾಡಿದ್ರಾಯ್ತು. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಜನಿಕಾಂತ್. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಒಬ್ಬ ಸೂಪರ್ ವುಮೆನ್ ಹುಟ್ಟಿಕೊಂಡಿದ್ದಾಳಂತೆ. ಬೆಳಿಗ್ಗೆ 8 ಗಂಟೆಗೆ ಫ್ಲೈಓವರ್ ಮೇಲೆ ಹೋಗುತ್ತಿದ್ದ ಮೆಟ್ರೋ ಟ್ರೈನ್ ಹಳಿ ತಪ್ಪಿ ಬಿದ್ದಾಗ ಅದನ್ನು ಎತ್ತಿ ಮತ್ತೆ ಹಳಿ ಮೇಲೆ ಬಿಟ್ಟು ಸಾವಿರಾರು ಜನರ ಪ್ರಾಣ ಉಳಿಸಿದ್ದಾಳಂತೆ. ರಾಜಾಜಿನಗರದ 11ನೇ ಮಹಡಿಯಿಂದ ಬೀಳುತ್ತಿದ್ದ ಮಗುವನ್ನು ಇಂದಿರಾನಗರದಿಂದ ಡೈ ಹೊಡೆದು ಕ್ಯಾಚ್ ಹಿಡಿದು ಮಗುವಿನ ಪ್ರಾಣ ಉಳಿಸಿದ್ದಾಳಂತೆ. ಈಕೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಅಣ್ಣ, ಪ್ಯಾಂಟ್ ಗಿಂಟ್ ಐರನ್ ಮಾಡ್ಕೊಡ್ತೀವಿ, ಹಂಗೆ ಇರ್ತೀವಿ ಇನ್ನೂ. ಕೇಳಿಸ್ಕೊಂಡ್ರಲ್ಲ, ಇಷ್ಟೊತ್ತು ನ್ಯೂಸ್ ರೀಡ್ ಮಾಡಿದ್ದು ನಾನು ಬಾಮ ಇದ್ದಾನೆ. ಅವ್ನು ಹೇಳ್ತಾ ಇದ್ದಿದ್ದ ಅವ್ರ ಅಕ್ಕನ ಬಗ್ಗೆನೆ, ಅಂದ್ರೆ ಸೂಪರ್ ವುಮೆನೆ ನನ್ನ ಹೆಂಡತಿ. ನನ್ನ ಹೆಂಡತಿನೂ ಸೂಪರ್ ವುಮೆನ್ ಅಂತ ಹೇಳ್ಕೊಳಕ್ಕೆ ನನಗೂ ಹೆಮ್ಮೆನೆ. ಆದ್ರೆ ಸೂಪರ್ ವುಮೆನ್ ಜೊತೆ ಸಂಸಾರ ಮಾಡೋದು ಬಹಳ ಕಷ್ಟ. ಕಬ್ಬಿಣದ ಜೊತೆ ಮೇಣ ಸರ್ಸಾಡ್ದಂಗಿರುತ್ತೆ. ನನ್ನ ಹೆಂಡತಿ ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಗೊತ್ತಾ ಸರ್? ಅವಳು ಏನೇ ಮುಟ್ಟಿದ್ರು ಮುರಿದೋಗುತ್ತೆ. ಏನ್ ಮುಟ್ಟಿದ್ರು ಏನ್ ಮಾಡೋದು? ಗಂಡ ಆಗಿ ನಾನು ನನ್ನ ಹೆಂಡತಿ ಮೇಲೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕು. ಆದ್ರೆ ನನ್ನ ಲೈಫಲ್ಲಿ ಫುಲ್ ಉಲ್ಟಾ. ನನ್ನ ಹೆಂಡತಿನೇ ನನ್ನ ಮೇಲೆ ಶಕ್ತಿ ಪ್ರದರ್ಶನ ತೋರಿಸ್ತಾಳೆ. ನನ್ನ ಪಾಡು ನನಗೆ ಗೊತ್ತು. ನೋ 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 ನೋ, ನಾನೇ ಸೂಪರ್ ವುಮನ್. ನಾನು ಗಾಳಿಗಿಂತ ಫಾಸ್ಟು, ಬೆಂಕಿಗಿಂತ ತುಂಬಾನೇ ಹೀಟು. ಮೊನ್ನೆ ಒಬ್ಬನಿಗೆ ಶೂಟ್ ಮಾಡಿದೆ. ಟ್ರಿಗರ್ ಒತ್ತಿದ ಮೇಲೆ ಗೊತ್ತಾಯ್ತು ಅವನೊಬ್ಬ ಅಮಾಯಕ ಅಂತ. ಬುಲೆಟ್ ಅವನಿಗೆ ಟಚ್ ಆಗ್ಲಿಕ್ಕಿಂತ ಮುಂಚೆ ನಾನು ಫಾಸ್ಟ್ ಆಗಿ ಹೋಗಿ ಆ ಬುಲೆಟ್ ನ ಕೈಯಲ್ಲಿ ಹಿಡ್ಕೊಂಡು ಅಷ್ಟೇ ಅಲ್ಲ, ಮೊನ್ನೆ ನಾನು ರಚು ಮೇಡಮ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಗೋಬಿ ಮಂಜೂರಿ ತಿಂತಿರ್ಬೇಕಾದ್ರೆ ಅವರು ಮಂಗಳೂರಲ್ಲಿರೋ ಫ್ರೆಂಡಿಗೆ ಮೆಸೇಜ್ ಕಳ್ಸೋದು ಮಿಸ್ ಆಗಿ ಮೈಸೂರಲ್ಲಿರೋ ಫ್ರೆಂಡಿಗೆ ಕಳ್ಸಿಬಿಟ್ರು. ನಾನೇ ಫಾಸ್ಟ್ ಆಗಿ ಹೋಗಿ ಆ ಮೆಸೇಜ್ ನ ಮಂಡ್ಯದಲ್ಲೇ ಸ್ಟಾಪ್ ಮಾಡ್ಬಿಟ್ಟೆ. Oh my darling, darling, I'm in home, darling. Where are you, darling? Oh my God. Thanks a lot. ನನ್ನ ಗಂಡನಾಗಿ ಇಷ್ಟೊಂದು ವೀಕ್ ಆಗಿದ್ರೆ ಹೆಂಗೆ? ನಾನ್ ತರ ಸ್ಟ್ರಾಂಗ್ ಆಗಿರ್ಬೇಕು. ಲೇ, ನೀನು ಸ್ಟ್ರಾಂಗ್ ಆಗಿರೋದೇ ಕಣೆ ನನಗೆ ಎಲ್ಲದಕ್ಕೂ ಪ್ರಾಬ್ಲಮ್. Oh my darling. Oh my God, ನಾನೇ ಸರಿ ಮಾಡ್ತೀನಿ. ಒಂದೊಂದ್ಸಲ ನಾನು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ನಾನೇ ಮರ್ತೋಗ್ಬಿಡ್ತೀನಿ. ನೀನ್ ನೋಡು ಎಷ್ಟು ಮುದ್ದಾಗಿದೀಯಾ. So sweet, darling. Oh no, ನಾನು ಮತ್ತೆ ಮರಿತಾ ಇದ್ದೀನಿ ನಾನು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ. ನಾನೇ ಸರಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಗಿದೆ? ಕೋತಿ ಕೈಗೆ ಹೂವಿನ ಹಾರ ಸಿಗ್ದಂಗಾಗಿದೆ. ಏನೋ ಗೊತ್ತಿಲ್ಲ ಡಾರ್ಲಿಂಗ್, ನಿನ್ನ ನೋಡಿದ್ರೆ ಸಾಕು ಮನ್ಸು ಪೋಲಿಯಾಗ ಆಡ್ಬಿಡುತ್ತೆ.
ಏಯ್, ಬೇಡ ಏನ್ ಮಾಡ್ತೀಯ? ಎತ್ತು ಬಿಡ್ತೀನಿ. ಕಚ್ಚು ಬಿಡ್ತೀನಿ. ದೂರ ನಿಂತ್ಕೋ. ಯಾಕೆ ಡಾರ್ಲಿಂಗ್? ಚೀ ಕಳ್ಳ. ಐ ಆಮ್ ಸಾರಿ ಡಾರ್ಲಿಂಗ್. ತುಂಬಾ ಹಸಿವೆ ಆಗ್ತಿದೆ, ಊಟ ಮಾಡೋಣವಾ? ಮಾಡೋಣ. ಓಕೆ. ಓ ಮೈ ಗಾಡ್. ಇಟ್ಸ್ ಓಕೆ. ಮೊದಲು ಮನೆಯಲ್ಲಿರೋ ವುಡ್ ಫರ್ನಿಚರ್ಸ್ನೆಲ್ಲ ಕಬ್ಬಿಣದಲ್ಲೇ ಮಾಡಿಸ್ಬೇಕು. ಬರೀ ವುಡ್ ಫರ್ನಿಚರ್ಸ್ ಮಾತ್ರನಾ? ಆಯ್ತು ಆಯ್ತು. ಔಟ್ಡೋರ್ ಇದು. ಡಾರ್ಲಿಂಗ್, ಅಂದಂಗೆ ಬೆಳಿಗ್ಗೆ ಎದ್ದಾಗ ನೀನ್ ಇರ್ಲಿಲ್ವಲ್ಲ, ಎಲ್ಗ್ ಹೋಗಿದ್ದೆ? ನೆನ್ನೆ ರಾತ್ರಿ ನೀನ್ ತಪ್ಕೊಂಡ್ ಫೋರ್ಸ್ಗೆ ಒಂದೆರಡು ಪಕ್ಕೆಲ್ಬು ಪಕ್ಕಕ್ಕೆ ಸರ್ಕೊಂಡಿತ್ತು. ಡಾಕ್ಟರ್ ಹತ್ರ ತೋರ್ಸಕ್ ಹೋಗಿದ್ದೆ. ಇವತ್ ರಾತ್ರಿ ತಪ್ಕೊಂಡ್ರೆ ಸರಿ ಹೋಗ್ಬಹುದು. ಹಂಗೆಲ್ಲ ಮಾತಾಡ್ಬೇಡ, ಬಾಯಿಗೆ ಬಂದಂಗ್ ಮುಗಿತೀನಿ. ನಾನ್ ಬಾಯಿಗೆ ಕೊಡ್ತೀನಿ. ಕರಿ ತುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಅಂತ ಒಂದು ಕಿಸ್ಸು ಕೊಟ್ಬಿಡ್ಲಾ? ನನಗೆ ಸರಿ. ಊಟ ಮಾಡೋಣವಾ? ಮಾಡೋಣ. ಹಾ. ಕೂತ್ಕೋ. ತಗೊಳ್ಳೆ ಸೂಪು. ಯಾವ್ದು ಕುರಿ ಕಾಲ್ ಸೂಪ? ನಿನಗೆ ಕುರಿ ಕಾಲ್ ಸೂಪ್ ಎಲ್ಲ ಆಗುತ್ತೆ, ಆನೆ ಕಾಲ್ ಸೂಪು. ಓ ಕಾಮಿಡಿ ಡಾರ್ಲಿಂಗ್. ಇದೇನ್ ತಲೆನೋ ಕಲ್ ಬಂಡೆನೋ? ಏನ್ ಹುಡುಕ್ತಾ ಇದ್ಯಾ? ಏನು ನೋಡ ಕುಂತಂಗ ಆಯ್ತಾ? ಇದು ನೋಡೋಣ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಉಪ್ಪು ಕಮ್ಮಿ ಹಾಕ್ತೀನಿ. ಸೂಪರ್ ಆಗಿದೆ ಡಾರ್ಲಿಂಗ್. ಐ ಲವ್ ಯು ಡಾರ್ಲಿಂಗ್. ಇವಾಗ ಹೆಂಗಿದೆ? ಸಖತ್ತಾಗಿದೆ ಡಾರ್ಲಿಂಗ್. ನಂಗೆ ಊಟಕ್ಕೆ ಏನ್ ಮಾಡಿದ್ಯಾ? ಊಟಕ್ಕೆ ಚಪಾತಿ ಆಲೂಗಡ್ಡೆ ಪಲ್ಯ. ಭಯ ಬಿಡಿಸ್ತಾರೆ. ತಗೊಂಡ್ ಬಾ ತರ್ತೀನಿ. ತಗೊಳ್ಳೆ ತಿನ್ನು. ಓ ಸೂಪರ್ ಡಾರ್ಲಿಂಗ್, ಸೂಪರ್. ಓ ನಾನು ಯಾಕೆ ಇಷ್ಟೊಂದು ಗಟ್ಟಿಯಾಗಿದ್ದೀನಿ? ನಿಮ್ಮ ಅಪ್ಪನ್ ಕೇಳು. ಡಾರ್ಲಿಂಗ್, ನನಗೆ ಚಪಾತಿನ ಹೊಸದಾಗೇನು ಮಾಡಕ್ ಹೊಡ್ಬೇಡ. ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ನೋ, ಇಟ್ಸ್ ಓಕೆ ಡಾರ್ಲಿಂಗ್. ಡಾರ್ಲಿಂಗ್, ಮತ್ತೆ ಏನ್ ಮತ್ತೆ? ಏನು ಇಲ್ವಾ? ಏನೇನು ಇಲ್ವಾ? ನಾನೊಂದು ಕೇಳ್ತೀನಿ, ಹೇಳ್ತೀಯಾ? ಅಷ್ಟೇನಾ? ಕೇಳು. ನಾನಂದ್ರೆ ನಿನಗೆ ಎಷ್ಟಿಷ್ಟ? ಇಷ್ಟು. ಚಿಟ್ಕೆ ಎಷ್ಟು? ಯಾಕೆ ಡಾರ್ಲಿಂಗ್, ಯಾಕೆ ಯಾಕೆ ಯಾಕೆ? ಮತ್ತಿನ್ನೇನೆ, ಅವರೆಲ್ಲ ಅವ್ರ ಬಾಯ್ ಫ್ರೆಂಡ್ಸ್ಗೆ ಗಂಡಂದ್ರಿಗೆ ಏನೇನ್ ಕೊಡ್ತಾರ ಗೊತ್ತಾ? ಮಾತಿಗೂ ಕಿಸ್ಸು, ಗಂಟೆಗೂ ಹಗ್ಗು. ನಾನು ಸೂಪರ್ ವುಮೆನ್ ಆಗಿರ್ಬಹುದು, ಆದ್ರೆ ನನ್ನೊಳಗೂ ಒಂದು ಹೆಣ್ತನ ಇದೆ. ಆ ಹೆಣ್ಣಿಗೆ ತನ್ನ ಗಂಡ ಬೇಡ 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 ಅಂದ್ರು ತಪ್ಕೊಳ್ಬೇಕು ಅಂತ ಮುತ್ತು ಕೊಡ್ಬೇಕು ಅಂತ ಆಸೆ ಇರಲ್ವೇನ್ರಿ? ಇರುತ್ತೆ ಕಣೆ, ಇರುತ್ತೆ. ಇದೆ. ಜನತೆ ನೀವೇ ನೋಡಿದ್ರಲ್ಲ, ಇವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಗೊತ್ತಾ? ಮೊನ್ನೆ ಮಾರ್ಕೆಟಿಗೆ ತಂದ ಪಚ್ಚ ಬಾಳೆನ ಕೈಯಲ್ಲಿಟ್ಟೆ, ಸಿಪ್ಪೆ ಮಾತ್ರ ಕೈಯಲ್ಲಿತ್ತು, ಬಾಳೆನ್ ಸೈಡ್ ವಿಂಗಲ್ ಹೋಗಿ ಬಿದ್ದಿತ್ತು. ನಿನ್ನೆ ಇನ್ನ ಡೌನ್ಲೋಡ್ ಮಾಡಿದ ಫಿಲಮ್ನ ಇನ್ನು ನೋಡಿರ್ಲಿಲ್ಲ ಮೇಡಮ್. ಇವಳು ಫೋನ್ನ ಎತ್ತಿ ಜೋರಾಗಿ ನೆಲಕ್ಕೆ ಕುಟ್ಟಿದ್ಲು ಅಷ್ಟೇ. ಗ್ಯಾಲರಿ ಒಳಗಿದ್ದು ಫೋಟೋಸು, ವಿಡಿಯೋಸು, ಸಿನಿಮಾಗಳು ಎಲ್ಲ ರೋಡ್ ಮೇಲೆ ಹಂಗೇ ಚೆಲ್ಲೋಯ್ತು. ಇವಳು ಸ್ಟ್ರಾಂಗ್ ಆಗಿರೋದೇ ನನಗೆ ಪ್ರಾಬ್ಲಮ್ಮು ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ್ರಿ. ನೋ ನೋ, ಹಿಂದಿ ಪಿಂಕ್ ಸಿನಿಮಾ ನೋಡಿದ್ಯಾ ತಾನೆ? ನೋ ಅಂದ್ಮೇಲೆ ನೋ. ಬಾಯ್ ಫ್ರೆಂಡೇ ಆಗಿರ್ಲಿ, ಗಂಡನೇ ಆಗಿರ್ಲಿ, ನೋ ಅಂದ್ಮೇಲೆ ನೋನೇ. ಅಲ್ಲ ರಾಣಿ, ಕಲ್ಲು ಸ್ಟ್ರಾಂಗ್ ಆಗಿದೆ ಅಂತ ಶಿಲ್ಪಿ ಕೆತ್ತದೆ ಹೋಗಿದ್ರೆ ಅದು ಮೂರ್ತಿ ಆಗ್ತಿತ್ತಾ? ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಆಟ ಆಡಕ್ಕೊಂದು ಮುದ್ದಾದ ಮೊಮ್ಮಗು ಬೇಕಂತ. ಅವ್ರಿಬ್ರಿಗೆ ಆಟ ಆಡಕ್ಕೆ ಹೇಳಿ, ಅವ್ರಿಗೆ ಒಂದು ಮಗು ಆಗುತ್ತೆ. ಇವಾಗೇನು ಹತ್ರ ಬರಲ್ವೇನ್ರಿ? ಇಲ್ಲ, ಬರಲ್ಲ. ಹಲೋ ಮಾವ. ಏನಮ್ಮ ಸೊಸೆ,
ಸಂಸಾರ ಚೆನ್ನಾಗಿ ನಡೀತಾ ಇದೀಯಾ? ನಿಮ್ ಮಗ ನನ್ನ ಹತ್ರನೇ ಬರಲ್ವಂತೆ ಕೇಳಿ. ಹೌದಾ? ಕೊಡು ಫೋನ್ ಅವನಿಗೆ. ಡ್ಯಾಡಿ ಏನೋ ಹೆಂಡತಿ ಹತ್ರ ಹೋಗ್ತಾನೆ ಇಲ್ಲಂತೆ? ಡ್ಯಾಡಿ ಅವಳು ತುಂಬಾ ಸ್ಟ್ರಾಂಗು ಡ್ಯಾಡಿ. ಹೆಂಡತಿ ಅಂದ್ರೆ ಹೂವಿದ್ದಂಗೆ ಕಣೋ, ಗಂಡ ಅಂದ್ರೆ ದುಂಬಿ ಇದ್ದಂಗೆ. ಹೂವಿನ ಸುತ್ತರಿತಾ ಇರ್ಬೇಕು. ನಾನು ಹೇಳಿಕೊಟ್ಟಿರೋ ಸೂತ್ರಗಳನ್ನ ಒಂದೊಂದೇ ಪ್ರಯೋಗ ಮಾಡು, ಆಯ್ತಾ? ಆಯ್ತು ಡ್ಯಾಡಿ. ಏನು ಅಂದ್ರೆ ಚಾಲಿಂಗ್ ಯಾಕೆ 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 ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ? ಅದನ್ನು ಹೇಳ್ಬೇಕಾ? ನನ್ ಕೈಲಾಗಲ್ಲಪ್ಪ. ನೆನ್ನೆದೇ ಪಕ್ಕಕ್ಕೆ ಹೋಗಿರೋದು ಇನ್ನೂ ಸರಿ ಹೋಗಿಲ್ಲ. ಇವತ್ತು ತಿರ್ಗಾನ. ಇವತ್ತೇನು ಆಗಲ್ಲ ಬಾ. ಇವತ್ತೇನು ಆಗಲ್ಲ ಬಾ ಅಂತ ಕರ್ದು ಮುರಿದು ಡಾಕ್ಟರ್ ತೋರಿಸಿದ್ರೆ ಯಾವ ಮೂಳೆ ಹೆಂಗ್ ಮುರಿದೋಗಿದೆ ಅಂತ ಅವನ ಕೈಯಲ್ಲೇ ಕಂಡಿಡಿಯಕ್ಕಾಗ್ತಾ ನೋಡ. ಇದೊಂದು ವಾರ ಬಿಟ್ಬಿಡು, ನಾನು ಆಂಜನೇಯ ವ್ರತ ಮಾಡ್ತಾ ಇದ್ದೀನಿ. ನೀನ್ ಇಲ್ದೆ ನನಗ್ ನಿದ್ದೆ ಬರಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನೀನಿದ್ರೆ ನನಗ್ ನಿದ್ದೆ ಬರಲ್ಲ ಅಂತ ನಿನಗ್ ಗೊತ್ತಿಲ್ವೇಲೆ? ಯಾಕ ನನ್ನನ್ನ ಇಷ್ಟೊಂದು ಸತಾಯಿಸ್ತಿದ್ಯಾ? ಇದಕ್ಕೆ ಕಣೆ ನಿನ್ನ ಅಷ್ಟೊಂದು ಹಿಂಸೆ ಅನ್ನೋದು. ಬೇಕು ಕಣೋ, ಬೇಡ ಕಣೆ, ಬೇಕು ಕಣೋ, ಬೇಡ ಕಣೆ. ಸರಿ ಬರ್ತೀನಿ. ರೀ ರೀ ಏನೇ? ಬೇಗ ಬನ್ನಿ. ಬರ್ತೀನಿ. ಅಲ್ಲ ಏನಮ್ಮ ನೀನ್ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ರೆ ಕತೆ? ನಾವೆಲ್ಲ ಸುಮ್ಮನೆ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನೋಡು ಹೇಳಿದ್ದು ತಪ್ಪಾಗ್ಲಿಲ್ಲ, ನಿನ್ನಿಂದ ಪ್ರೂವ್ ಆಗೋಯ್ತದು. ಹಿಂಗೆ ಎಲ್ಲ ಹೆಣ್ಮಕ್ಳು ಇಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾ ನಮ್ಮ ಮುಂದಿನ ಹೆಣ್ಮಗು ಹತ್ರ ಹೋಗ್ಬಿಟ್ಟು ಈ ಸ್ಕಿಟ್ ಹೇಗಿತ್ತು ಅಂತ ಕೇಳ್ಬೇಡ. ರಚಿ ಸೂಪರ್ ವುಮೆನ್. ಅದು ಸೂಪರ್ ವುಮೆನ್ ಡಬ್ಲ್ಯೂನ ಉಲ್ಟಾ ಮಾಡಿದ್ರೆ SM ಆಗುತ್ತೆ. ಇಟ್ಸ್ ಈಸ್ ಸೂಪರ್ ಮಲ್ಲಿಕಾ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ರಾಕೇಶ್ ಮಗ, ನೀನು ಇಡೀ ಸ್ಕಿಟ್ಟಲ್ಲಿ ನೀನು ಉಸಿರಾಟ ಅಂತೂ ನಿನ್ನ ಡೈಲಾಗ್ಸ್ಗಿಂತ ಜಾಸ್ತಿ ಕೇಳಿಸ್ತಿತ್ತು. ನೀನು ಉಸಿರಾಟ ಕೇಳಿ ನಾನೇ ಒಂದೇ ಒಂದು ಸೆಕೆಂಡ್ ಅಪ್ಪ ಸ್ವಲ್ಪ ಓಕೆ ಅಂತ ಹಿಂಗೆ ಕಂಟ್ರೋಲ್ ಮಾಡಿಕೊಂಡೆ ನಾನೇ. ಆ್ಯಂಡ್ ರಜನಿಕಾಂತ್ ಆಸ್ಕರ್ ಪರ್ಫಾರ್ಮೆನ್ಸ್ ವಾವ್. ಯಾಕೆ ಅಂದರೆ ಪಟ್ಟಾಪಟ್ಟಿ ಚಡ್ಡಿ ಹಾಕ್ಕೊಂಡು ರಿಪೋರ್ಟ್ ಮಾಡಿದ್ರಲ್ಲ ನ್ಯೂಸ್ನ. ವಾವ್, ಸಲ್ಯೂಟ್ ಟು ಯು ಸೂಪರ್ ವುಮೆನ್. You are awesome. You're not superb. You're extraordinary. You're just amazing. Thank you, ma'am. And Rakesh, you nailed it. And Malika, you killed it. And Rajinikanth, you were super. Overall, it was very awesome. Thank you so much. The ಹೊಸದಾಗಿರುವಂತ ಒಂದು ಸ್ಕಿಟ್ ನ ಪ್ರೆಸೆಂಟ್ ಮಾಡಿದ್ಕೆ all the very best, guys. Thanks a lot. Thank you. ಥ್ಯಾಂಕ್ ಯು ಸೋ ಮಚ್ ರಚಿ ಗುರುಗಳೇ. ಮಲ್ಲಿಕಾ, ಗುಡ್ ಪರ್ಫಾರ್ಮೆನ್ಸ್. ಅದೇನು ಆಕ್ಚುಲಿ ಏನದು? ಅದು ಬಾಡಿ ಬಿಲ್ಡ್ ಮಾಡಿದ್ದು ಬರ್ಲಿಲ್ಲ, ಅದಕ್ಕೆ ಹಿಂಗಾಗಿ ಆಟಿಟ್ಯೂಡ್ ಅನ್ನು. ನನ್ನ ತಲೆಯಲ್ಲಿ ಏನು ಗೊತ್ತಾ, ಕೈ ಹಿಡಲೇನೋ ಹುಣ್ಣಾಗಿತ್ತು ಅಂತ ಡೌಟ್ ಇತ್ತು ನನಗೆ. ಕೇಳಬೇಕು ಅನ್ಕೊಂಡೆ, ಗೊತ್ತಾಗಿಲ್ಲ. ಪುಣ್ಯಕ್ಕೆ ಅದು ಆಕ್ಚುಲಿ ಒಂದು ಡ್ರೆಸ್ ಚೆನ್ನಾಗಿತ್ತು. ಅದು ಸ್ಕರ್ಟು ಸೂಪರ್ ವುಮನ್ ಹೊರಡೆ ಇದೆ, ಅದು ಚೆನ್ನಾಗಿತ್ತು ಅದು. ರಾಕೇಶ, ಹೆಂಡತಿ ಕಂಡ್ರೆ ಭಯ, ಆಮೇಲೆ ಹೆಂಡತಿ ಮುತ್ತು ಕೊಟ್ಟ ರೀತಿ, ಅದಕ್ಕೆ ನೀನು ರಿಯಾಕ್ಟ್ ಮಾಡಿದ ರೀತಿ ಚೆನ್ನಾಗಿತ್ತು. ಒಂದು ಇಟ್ ವಾಸ್ ವೆರಿ ಡಿಫ್ರೆಂಟ್. ರಜನಿ ಆಕ್ಚುಲಿ ಇದರಲ್ಲಿ ಯು ಕುಡ್ ಹ್ಯಾವ್ ಬೀನ್ ಅ ಲಿಟಲ್ ಕ್ರಿಯೇಟಿವ್ ಅನ್ಸ್ತು. ಡೈಲಾಗ್ ಡೆಲಿವರಿಯಲ್ಲಿ ಕೆಲವು ಸ್ಟೈಲ್ ಇದೆ, ಯಾವುದೋ ಒಂದು ಸ್ಟೈಲ್ ಅನ್ನು ಪಿಕಪ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡ್ಬೋದಿತ್ತು. ಡೈಲಾಗ್ ಅದೇ, ಹೇಳೋದು ಅದೇ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಅನ್ಸ್ತು. ಬಟ್ ಇಟ್ ವಾಸ್ ರಿಯಲಿ ಎಂಟರ್ಟೈನಿಂಗ್. ಆ ಕಾನ್ಸೆಪ್ಟ್ ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಕಾನ್ಸೆಪ್ಟ್. ಸೊ all the best, guys. Thank you so much Guruji, and thank you so much guys. All the very best ನಿಮ್ಮ next skit ಗೆ. Thank you. ಇದರೊಂದಿಗೆ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಕೊಟ್ಟು ಮಾತು ತಪ್ಪದ ಹಾಗೆ ಬರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.